ಹೆಲೋ ವಿವರ್, ಇವತ್ತು ನಾನು ನಿಮಗೆ ಯೂನಿಟ್ 2 ಥರ್ಡ್ ಸ್ಟ್ಯಾಂಡರ್ಡ್ ಯೂನಿಟ್ 2 ಟಾಯ್ಸ್ ಆ್ಯಂಡ್ ಗೇಮ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಪಿಕ್ಚರ್ ರೀಡಿಂಗ್ ಇದೆ, ನೋಡೋಣ. ಸೊ ಪಿಕ್ಚರ್ ರೀಡಿಂಗಲ್ಲಿ ನೀವು ನೋಡಬಹುದು, ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಮಾರ್ಬಲ್ಸಲ್ಲಿ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಒಂದು ಹುಡುಗಿ ಮತ್ತು ಒಂದು ಹುಡುಗ, ನ್ಯೂಸ್ ಪೇಪರ್ ಹುಡುಗಿ ಓದ್ತಾ ಇದ್ದಾಳೆ, ಹುಡುಗ ಕೇಳಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ಕೂಡ ಹುಡುಗಿರು ಆಟ ಆಡ್ತಾ ಇದ್ದಾರೆ. ಇಲ್ಲಿನೂ ಅಷ್ಟೇ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೆ. ಒಂದು ಹುಡುಗ ಕೈಟ್ ಹಿಡ್ಕೊಂಡಿದ್ದಾನೆ. ಇಲ್ಲಿ ಹುಡುಗಿ ಅವ್ರ ತಾಯಿನ ಮಾತಾಡಿಸ್ತಾ ಇದ್ದಾಳೆ. ಇಲ್ಲಿ ಹುಡುಗ ಹುಡುಗಿ ಇಬ್ರು ಹಾಪ್ ಸ್ಕಾಚ್ ಕುಂಟ ಬಿಲ್ಲೆಯನ್ನು ಆಡ್ತಾ ಇದ್ದಾರೆ. ಇಲ್ಲಿ ಒಂದು ಹುಡುಗ ಒಂದು ಹುಡುಗಿ ಆಟ ಆಡ್ತಾ ಇದ್ದಾನೆ. ಸೊ ಲುಕ್ ಅಟ್ ದ ಪಿಕ್ಚರ್, ಕೌಂಟ್ ಹೌ ಮೆನಿ ದೇರ್ ಆರ್ ಆ್ಯಂಡ್ ರೈಟ್ ಇನ್ ದ ಬ್ಲ್ಯಾಂಕ್ಸ್. ಚಿಲ್ಡ್ರನ್ಸ್, ಸೊ ಮಕ್ಕಳು ಎಷ್ಟಿದ್ದಾವೆ ಅದನ್ನು ನಾವು ಇಲ್ಲಿ ಬರಿಬೇಕು. 1 2 3 4 5 6 7 8 9 10 11 12 13 14 15 16. ಸೊ 16 ಮಕ್ಕಳಿದ್ದಾವೆ. ಗರ್ಲ್ಸ್ ಇದ್ದಾವೆ ಅಂತ ಕೇಳಿದರೆ 1 2 3 4 5 6 7 ಗರ್ಲ್ಸ್ ಇದ್ದಾವೆ. ಬಾಯ್ಸ್ ಎಷ್ಟಿದ್ದಾವೆ ಅಂತ ಕೇಳಿದರೆ 1 2 3 4 5 6 7 8 9 ಬಾಯ್ಸ್ ಇದ್ದಾವೆ. ವುಮೆನ್ ಎಷ್ಟಿದ್ದಾವೆ, ಹೆಂಗಸರು ಎಷ್ಟಿದ್ದಾರೆ ಅಂತ ಕೇಳಿದ್ದಾರೆ 1 2 3 ಇದ್ದಾರೆ. ಅನಿಮಲ್ಸ್ ಎಷ್ಟಿದ್ದಾವೆ ಅಂತ ಕೇಳಿದರೆ 1 ಇಲ್ಲ 0 ಅಂತ ಬರೆದಿದ್ದೀವಿ. ವಾಟ್ ಗೇಮ್ಸ್ ಆರ್ ದ ಚಿಲ್ಡ್ರನ್ಸ್ ಪ್ಲೇಯಿಂಗ್. ಮಕ್ಕಳು ಯಾವ್ಯಾವ ಆಟವನ್ನು ಆಡುತ್ತಾ ಇದ್ದಾರೆ. ಇಲ್ಲಿ ನೋಡಿ, ಮಾರ್ಬಲ್ಸ್ನ ಆಟ ಆಡ್ತಾ ಇದ್ದಾರೆ. ಮಾರ್ಬಲ್ಸ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಹಾಪ್ ಸ್ಕಾಚ್ ಕುಂಟಬಿಲ್ಲೆಯನ್ನು ಆಡ್ತಾ ಇದ್ದಾರೆ. ಸೊ ಹಾಪ್ ಸ್ಕಾಚ್ ಅಂತ ನಾವಿಲ್ಲಿ ಬರಿಬೇಕು. ಸ್ಪಿನ್ನಿಂಗ್ ಟಾಪ್ಸ್ ಬುಗುರಿ ಆಟವನ್ನು ಆಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಸ್ಪಿನ್ನಿಂಗ್ ಟಾಪ್ಸ್ ಅಂತ ಹೇಳಿದ್ದೀವಿ. ಬ್ಲೈಂಡ್ ಫೋಲ್ಡ್, ಇಲ್ಲಿ ನೋಡಿ ಕಣ್ಣ ಮುಚ್ಚಾಲೆಯನ್ನು ಆಟ ಆಡ್ತಾ ಇದ್ದಾರೆ. ಸೊ ನಾವು ಬ್ಲೈಂಡ್ ಫೋಲ್ಡ್ ಅಂತ ಬರೆದಿದ್ದೀವಿ. ಕೈಟ್ ಫ್ಲೈಯಿಂಗ್, ಒಂದು ಹುಡುಗ ಗಾಳಿಪಟವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅದಕ್ಕೆ ನಾವು ಕೈಟ್ ಫ್ಲೈಯಿಂಗ್ ಅಂತ ಬರೆದಿದ್ದೀವಿ. ಸೊ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಓಪನ್ ಸ್ಪೇಸ್ ಇನ್ ಫ್ರಂಟ್ ಆಫ್ ದೇರ್ ಹೌಸ್, ವೇರ್ ಡು ಯು ಯೂಶಲಿ ಪ್ಲೇ. ಸೊ ಮಕ್ಕಳು ಮನೆಯ ಮುಂದೆ ಆಟ ಆಡ್ತಾ ಇರ್ತಾರೆ. ಯೂಶಲಿ ನೀವು ಎಲ್ಲಿ ಆಟ ಆಡ್ತೀರಾ ಅಂತ ಕೇಳಿದರೆ ಐ ಯೂಶಲಿ ಪ್ಲೇ ಇನ್ ದ ಪ್ಲೇ ಗ್ರೌಂಡ್. ನಾನು ಪ್ಲೇ ಗ್ರೌಂಡಲ್ಲಿ ಆಟ ಆಡುತ್ತೇನೆ ಅಂತ ನೀವು ಆನ್ಸರ್ನ ಬರೀಬೋದು. ನೆಕ್ಸ್ಟ್, ಸಮ್ ಚಿಲ್ಡ್ರನ್ಸ್ ಆರ್ ನಾಟ್ ಪ್ಲೇಯಿಂಗ್ ಗೇಮ್ಸ್, ವಾಟ್ ಆರ್ ದೇ ಡೂಯಿಂಗ್. ಕೆಲವು ಮಕ್ಕಳು ಆಟ ಆಡುತ್ತಿಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ. ಇವ್ರು ನೋಡಿ, ರೀಡಿಂಗ್ ಅ ನ್ಯೂಸ್ ಪೇಪರ್. ನೆಕ್ಸ್ಟ್, ಟಾಕಿಂಗ್ ವಿತ್ ದೇ ಮದರ್ ಆರ್ ಎ ವುಮೆನ್. ಇಲ್ಲಿ ಒಂದು ಹುಡುಗಿ ಆಟ ಆಡ್ತಾ ಇಲ್ಲ, ಒಂದು ಹೆಂಗಸನ ಅವ್ರಿಗೆ ಮಾತಾಡಿಸ್ತಾ ಇದ್ದಾರೆ. ಸೊ ಮತ್ತು ಇಲ್ಲಿ ಒಂದು ಹುಡುಗಿ ನ್ಯೂಸ್ ಪೇಪರ್ನ ಓದ್ತಾ ಇದ್ದಾಳೆ. ಸೊ ಅದನ್ನು ನೀವು ಬರಿಬೋದು. ರೀಡಿಂಗ್ ಅ ನ್ಯೂಸ್ ಪೇಪರ್, ಟಾಕಿಂಗ್ ವಿತ್ ಎ ವುಮೆನ್. ದೇರ್ ಆರ್ ಸಮ್ ವುಮೆನ್ ಇನ್ ದ ಪಿಕ್ಚರ್, ವಾಟ್ ಆರ್ ದೇ ಡೂಯಿಂಗ್. ಸೊ ಕೆಲವರು ಹೆಂಗಸರು ಇದ್ದಾರೆ ಈ ಪಿಕ್ಚರಲ್ಲಿ, ಅವರು ಏನು ಮಾಡ್ತಾ ಇದ್ದಾರೆ. ಶಿ ಈಸ್ ಟೈಯಿಂಗ್ ದ ಫ್ಲವರ್ ಗಾರ್ಡಲ್. ಸೊ ಇದು ಏನು ಮಾಡ್ತಾ ಇದ್ದಾರೆ, ಗಾರ್ಲೆಂಡ್ನ ಇವರು ಟೈಯಿಂಗ್ ಮಾಡ್ತಾ ಇದ್ದಾರೆ, ಹೂವನ್ನ ಕಟ್ತಾ ಇದ್ದಾರೆ. ಇಲ್ಲಿ ಹೌಸ್ ಹೋಲ್ಡ್ ವರ್ಕ್, ಏನೋ ಮನೆ ಕೆಲಸ ಮಾಡ್ತಾ ಇದ್ದಾರೆ ಇವರಿಬ್ರು. ಸೊ ಅದನ್ನು ನೀವು ಬರಿಬೋದು ಇಲ್ಲಿ. ಮೇಕಿಂಗ್ ಫ್ಲವರ್ ಗಾರ್ಲ್ಯಾಂಡ್ ಹೌಸ್ ಹೋಲ್ಡ್ ವರ್ಕ್ ಅಂತ. ಹೂ ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಯಾರು ರೀಡ್ ಮಾಡ್ತಾ ಇದ್ದಾರೆ, ಆ ಗರ್ಲ್, ಒಂದು ಹುಡುಗಿ ನ್ಯೂಸ್ ಪೇಪರ್ ಓದ್ತಾ ಇದ್ದಾಳೆ. ವಾಟ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್ ವಿತ್. ಏನೇನು ಯೂಸ್ ಮಾಡಿಕೊಂಡು ಚಿಲ್ಡ್ರನ್ಸ್ ಪ್ಲೇ ಮಾಡ್ತಾ ಇದ್ದಾರೆ. ಮಾರ್ಬಲ್ಸ್, ಸ್ಪಿನ್ನಿಂಗ್ ಟಾಪ್, ಹಾಪ್ ಸ್ಕಾಚ್. ಸೊ ಇದೆಲ್ಲ ಸೇರಿಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಆಡ್ತಾ ಇದ್ದಾರೆ. ಅದನ್ನು ನೀವು ಬರಿಬೋದು. ಮತ್ತು ವಾಟ್ ಈಸ್ ದ ಓಲ್ಡ್ ಮ್ಯಾನ್ ಡೂಯಿಂಗ್. ಒಂದು ಮುದುಕ ಏನು ಮಾಡ್ತಾ ಇದ್ದಾರೆ. ವಾಚಿಂಗ್ ದ ಚಿಲ್ಡ್ರನ್ಸ್ ಹೂ ಆರ್ ಪ್ಲೇಯಿಂಗ್. ಇವರು ಮಕ್ಕಳು ಆಟ ಆಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ಸೊ ಅದನ್ನು ಓಲ್ಡ್ ಮ್ಯಾನ್ ವಾಚಿಂಗ್ ದ ಚಿಲ್ಡ್ರನ್ಸ್ ಪ್ಲೇ. ವಾಟ್ ಈಸ್ ಯುವರ್ ಫೇವ್ರೆಟ್ ಗೇಮ್. ನನಗೆ ಕುಂಟಾಬಿಲ್ಲೆ ಇಷ್ಟ. ಸೊ ನಾನು ಹಾಪ್ ಸ್ಕಾಚ್ ಅಂತ ಬರೆದಿದ್ದೀನಿ. ನಿಮಗೆ ಯಾವ ಗೇಮ್ ಇಷ್ಟ
ಅದನ್ನು ನೀವು ಬರಿಬೋದು. ಇಫ್ ಯು ವರ್ ಇನ್ ದ ಪಿಕ್ಚರ್ ವಿಚ್ ಗೇಮ್ ವುಡ್ ಯು ಪ್ಲೇ? ನೀವು ಈ ಪಿಕ್ಚರಲ್ಲಿ ಇರ್ತಾ ಇದ್ದಿದ್ರೆ ಯಾವ ಪ್ಲೇನ ಆಡ್ತಾ ಇದ್ರಿ ಅಂತ ಕೇಳಿದರೆ, ನಾನು ಇರ್ತಾ ಇದ್ದಿದ್ರೆ ಹಾಪ್ ಸ್ಕಾಚ್, ನಾನು ಕುಂಟಬಿಲ್ಲೆನ ಚೂಸ್ ಮಾಡ್ತಾ ಇದ್ದೆ. ಸೊ ಅದನ್ನು ನಾನು ಬರ್ತಿದ್ದೀನಿ ಹಾಪ್ ಸ್ಕಾಚ್. ಇವಾಗ ಪಾಯಿಂಟ್ ಔಟ್ ಮಾಡಬೇಕು ಏನೇನು ಎಲ್ಲಿ ಇದೆ ಅಂತ. ದ ಬಾಯ್ಸ್ ಆರ್ ಪ್ಲೇಯಿಂಗ್ ವಿತ್ ದ ಮಾರ್ಬಲ್ಸ್. ಮಾರ್ಬಲ್ಸಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಅದನ್ನು ನಾವು ಮಾರ್ಕ್ ಮಾಡ್ಬೋದು. ಸೊ ದಿಸ್ ಒನ್ ಇದು. ನೆಕ್ಸ್ಟ್, ಅ ಗರ್ಲ್ ಈಸ್ ಪ್ಲೇಯಿಂಗ್ ಹಾಪ್ ಸ್ಕಾಚ್. ಒಂದು ಹುಡುಗಿ ಹಾಪ್ ಸ್ಕಾಚ್ನ ಆಡ್ತಾ ಇದ್ದಾಳೆ. ಸೊ ನಾವು ಮಾರ್ಕ್ ಮಾಡಿದ್ದೀವಿ. ಅ ಬಾಯ್ ಆ್ಯಂಡ್ ಅ ಗರ್ಲ್ ಈಸ್ ಸ್ಪಿನ್ನಿಂಗ್ ಟಾಪ್. ಒಂದು ಹುಡುಗ ಮತ್ತು ಹುಡುಗಿ ಸ್ಪಿನ್ನಿಂಗ್ ಟಾಪ್ ಬುಗ್ರಿ ಆಟವನ್ನು ಆಡ್ತಾ ಇದ್ದಾರೆ. ಸೊ ಅದನ್ನು ಪಾಯಿಂಟ್ ಔಟ್ ಮಾಡಿದ್ದೀವಿ. ಅ ಬಾಯ್ ಈಸ್ ಬ್ಲೈಂಡ್ ಫೋಲ್ಡೆಡ್. ಕಣ್ಣ ಮುಚ್ಚಾಲೆನ ಆಡ್ತಾ ಇದ್ದಾರೆ ಒಂದು ಬಾಯ್. ಸೊ ಅದನ್ನು ನಾವು ಪಾಯಿಂಟ್ ಔಟ್ ಮಾಡಿದ್ದೀವಿ. ನೆಕ್ಸ್ಟ್, ಅ ಬಾಯ್ ಈಸ್ ಹೋಲ್ಡಿಂಗ್ ಅ ಕೈಟ್. ಅ ಬಾಯ್ ಈಸ್ ಹೋಲ್ಡಿಂಗ್ ಅ ಕೈಟ್. ನೋಡಿ, ಇಲ್ಲಿ ಒಂದು ಹುಡುಗ ಕೈಟನ್ನ ಹಿಡ್ಕೊಂಡಿದ್ದಾರೆ. ಸೊ ಅದನ್ನು ಪಾಯಿಂಟ್ ಔಟ್ ಮಾಡಿದ್ದೀವಿ. ಐಡೆಂಟಿಫೈ ದ ಪ್ಲೇಯಿಂಗ್ ಥಿಂಗ್ಸ್ ಯೂಸ್ ಟು ಪ್ಲೇ ದೇರ್ ನೇಮ್ಸ್ ಬಿಲೋ. ಇದನ್ನು ಏನಂತಾರೆ? ಮಾರ್ಬಲ್ಸ್ ಅಂತಾರೆ. ಇದನ್ನು ಸ್ಪಿನ್ನಿಂಗ್ ಟಾಪ್ ಅಂತಾರೆ. ಇದನ್ನು ಸ್ಕಿಪ್ಪಿಂಗ್ ರೋಪ್ ಅಂತ ಕರೀತಾರೆ. ಅಂಡರ್ಸ್ಟ್ಯಾಂಡ್? ಸೊ ಇಷ್ಟು ಪಿಕ್ಚರ್ ರೀಡಿಂಗ್ ಆಯಿತು. ಇವಾಗ ಔಟ್ ಇನ್ ದ ಗಾರ್ಡನ್ ಪದ್ಯದ ಬಗ್ಗೆ ಎಕ್ಸ್ಪ್ಲನೇಷನ್ನ ತಿಳ್ಕೊಳ್ಳೋಣ. ಔಟ್ ಇನ್ ದ ಗಾರ್ಡನ್ ಅಂದರೆ ಏನು ಅಂತ. ಫಸ್ಟ್, ಚಾಪ್ಟರ್ ನಂಬರ್ 4, ಔಟ್ ಇನ್ ದ ಗಾರ್ಡನ್. ಲೆಟ್ ಅಸ್ ರಿಸೈಟ್. Out in the garden each fine day, with my ball I like to play. I bounce my ball, I throw my ball, I catch my ball on each fine day. Out in the garden each fine day, with my kite I like to play. Hug my kite, I pull my kite, I fly my kite on each fine day. Out in the garden each fine day, with my friends I like to play. We run and skip, we jump and sway, we slide and swing on each fine day. ಸೊ ಮೀನಿಂಗ್ನ ತಿಳ್ಕೊಳ್ಳೋಣ. ಸೊ ಏನು ಅಂತ. ಔಟ್ ಇನ್ ದ ಗಾರ್ಡನ್ ವಿ ಲೈಕ್ ಟು ಪ್ಲೇ ಈಚ್ ಫೈನ್ ಡೇ, ವಿತ್ ಮೈ ಬಾಲ್ ಐ ಲೈಕ್ ಟು ಪ್ಲೇ. ನಾನು ಪ್ರತಿದಿನ ತೋಟಕ್ಕೆ ಹೋಗುತ್ತೇನೆ. ಸುಂದರವಾದ ದಿನಗಳಲ್ಲಿ ತೋಟಕ್ಕೆ ಹೋಗುತ್ತೇನೆ ಮತ್ತು ನನ್ನ ಬಾಲಿನಿಂದ ಆಟವಾಡಲು ಇಷ್ಟಪಡುತ್ತೇನೆ. ನಾನು ನನ್ನ ಬಾಲನ್ನು ನೆಲಕ್ಕೆ ಎಸೆದು ಮತ್ತೆ ಮೇಲೆ ಎತ್ತಿಕೊಳ್ಳುತ್ತೇನೆ. ನನ್ನ ಬಾಲನ್ನು ಎಸೆಯುತ್ತೇನೆ. ಥ್ರೋ ಅಂದರೆ ಎಸೆಯೋದು, ಬೌನ್ಸ್ ಅಂದರೆ ಕೆಳಗೆ ಬಿಟ್ಟು ಮೇಲ್ಗಡೆ ಬರೋದು. ಐ ಕ್ಯಾಚ್ ಮೈ ಬಾಲ್. ನನ್ನ ಬಾಲನ್ನು ಹಿಡಿಯುತ್ತೇನೆ. ಆನ್ ಈಚ್ ಫೈನ್ ಡೇ, ಸುಂದರವಾದ ದಿನದಲ್ಲಿ ಅಂತ ಹೇಳ್ತಾ ಇದೆ. ಔಟ್ ಇನ್ ದ ಗಾರ್ಡನ್ ಈಚ್ ಫೈನ್ ಡೇ, ವಿತ್ ಮೈ ಕೈಟ್ ಐ ಲೈಕ್ ಟು ಪ್ಲೇ. ಒಂದು ಸುಂದರವಾದ ದಿನದಲ್ಲಿ ನಾನು ನನ್ನ ಗಾರ್ಡನ್ಗೆ, ನನ್ನ ತೋಟಕ್ಕೆ ಹೋಗುತ್ತೇನೆ. ಹೋಗಿ ಅಲ್ಲಿ ನನ್ನ ಬಾವುಟದಲ್ಲಿ ನಾನು ಆಡಲು ಇಷ್ಟಪಡುತ್ತೇನೆ ಅಂತ ಹೇಳ್ತಾ ಇದೆ ಇಷ್ಟ. ಆಮೇಲೆ ನೋಡ್ಕೊಳ್ಳಿ. ಐ ಟಗ್ ಮೈ ಕೈಟ್, ಐ ಪುಲ್ ಮೈ ಕೈಟ್, ಐ ಫ್ಲೈ ಮೈ ಕೈಟ್ ಆನ್ ಈಚ್ ಫೈನ್ ಡೇ. ನನ್ನ ಕೈಟನ್ನು ನಾನು ಜೋರಾಗಿ ಎಳೆಯುತ್ತೇನೆ, ನಿಧಾನವಾಗಿ ಹತ್ತಿರದಲ್ಲಿ ಹೋಗಿ ಎಳೆಯುತ್ತೇನೆ ಮತ್ತು ಆಕಾಶದಲ್ಲಿ ಹಾರಿಸುತ್ತೇನೆ ಮತ್ತು ಸುಂದರವಾದ ದಿನದಲ್ಲಿ ಅಂತ ಹೇಳ್ತಾ ಇದೆ ಈ ಸ್ಟ್ಯಾನ್ಸಾ. ಟಗ್ ಅಂದರೆ ಜೋರಾಗಿ ಆ ಕಡೆಯಿಂದ ಎಳೆಯೋದು. ಪುಲ್ ಅಂದರೆ ನಿಧಾನವಾಗಿ ನಾನು ಎಳ್ಕೊಳ್ಳೋದು.
ಫ್ಲೈ ಅಂದರೆ ಹಾರಿಸುವುದು. ಔಟ್ ಇನ್ ದ ಗಾರ್ಡನ್ ಈಚ್ ಫೈನ್ ಡೇ ವಿತ್ ಮೈ ಫ್ರೆಂಡ್ಸ್ ಐ ಲೈಕ್ ಟು ಪ್ಲೇ. ಸುಂದರವಾದ ದಿನದಲ್ಲಿ ನಾನು ತೋಟಕ್ಕೆ ಹೋಗುತ್ತೇನೆ, ನನ್ನ ಫ್ರೆಂಡ್ಸ್ನ ಜೊತೆ ಆಟವಾಡಲು ಇಷ್ಟಪಡುತ್ತೇನೆ. ಫ್ರೆಂಡ್ಸ್ ಜೊತೆ ನಾನು ನನ್ನ ಸ್ನೇಹಿತರ ಜೊತೆ ಸೇರಿ ಓಡುತ್ತೇನೆ. ರನ್ ಅಂದರೆ ಓಡುತ್ತೇನೆ. ಜಂಪ್, ಸ್ಕಿಪ್ ಅಂದರೆ ಏನು? ಕುಣಿಯುತ್ತೇನೆ. ಜಿಗಿಯುತ್ತೇನೆ, ಸಂತೋಷದಿಂದ ಆಡುತ್ತೇನೆ. ಜಾರಬಂಡಿಯಲ್ಲಿ ಜಾರುತ್ತೇನೆ ಮತ್ತು ಜೋಕಾಲಿಯಲ್ಲಿ ಜೀಗುತ್ತೇನೆ. ಹೀಗೆ ಪ್ರತಿದಿನ ಆಟವಾಡುತ್ತೇನೆ ಅಂತ ಹೇಳ್ತಾ ಇದೆ ಈ ಪದ್ಯ. ನ್ಯೂ ವರ್ಡ್ಸ್: ಬೌನ್ಸ್ ಅಂದರೆ ಬಾಲನ್ನು ಕೆಳಗಡೆ ಬಿಟ್ಟು ಮೇಲ್ಗಡೆ ತಗೊಳ್ಳೋದು. ಥ್ರೋ ಅಂದರೆ ಬಾಲನ್ನು ಎಸೆಯೋದು, ಬಾಲ್ ಎಲ್ಲ ಏನನ್ನ ಒಂದು ಥಿಂಗ್ಸ್ ಎಸೆಯೋದು. ಸ್ಲೈಡ್ ಅಂದರೆ ಜಾರಬಂಡಿ. ಸ್ವೇ ಅಂದರೆ ಆ ಕಡೆಯಿಂದ ಈ ಕಡೆ